ನಮ್ಮ ನ್ಯೂಸ್ಗೆ ಸ್ವಾಗತ. ನಮ್ಮ ಅಖಾಡ ಕ್ರೀಡಾಂಗಣದಲ್ಲಿ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಪ್ರಾರಂಭ. ಚಿಂತಾಮಣಿ ನಗರದ ಹೊರವಲಯದ ಗೋಪ್ಸಂದ್ರ ಗ್ರಾಮದಲ್ಲಿ ನಮನ ಶ್ರೀ ಎಂಟರ್ಪ್ರೈಸಸ್ ರವರು ಪ್ರಾರಂಭಿಸಿರುವ ನಮ್ಮ ಅಖಾಡ ಎಂಬ ಫನ್ ಆ್ಯಂಡ್ ಫಿಟ್ನೆಸ್ ಎಂಬ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಮಾಡಿರುವ ಒಳಾಂಗಣ ಕ್ರೀಡಾಂಗಣದಲ್ಲಿ ಈಗಾಗಲೇ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಸ್ನೂಕರ್, ಏರ್ ಹಾಕಿ ಮತ್ತು ಫುಟ್ಬಾಲ್ ಕ್ರೀಡೆಗಳ ಜೊತೆಗೆ ಇದೀಗ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಪ್ರಾರಂಭ ಮಾಡಲಾಗಿದೆ. ಮಕ್ಕಳ ವಿಡಿಯೋ ಗೇಮ್ಸ್ ಆದ ಕಾರ್ ರೇಸಿಂಗ್, ಬೈಕ್ ರೇಸಿಂಗ್, ಬ್ಯಾಸ್ಕೆಟ್ಬಾಲ್ ಮತ್ತು ಶೂಟಿಂಗ್ ಗೇಮ್ಸ್ ಪ್ರಾರಂಭ ಮಾಡಿದ್ದು, ಮಕ್ಕಳು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ನಮನ ಶ್ರೀ ಎಂಟರ್ಪ್ರೈಸಸ್ ರವರು ಮನವಿ ಮಾಡಿದ್ದಾರೆ. ಆಕ್ಸಿಜನ್ ಉತ್ಪಾದನಾ ಸ್ಥಾವರಗಳಲ್ಲಿ ತಾಮ್ರದ ತಂತಿ ಕಳವು, ಪೊಲೀಸರಿಗೆ ದೂರು ನೀಡದ ಆರೋಗ್ಯ ಇಲಾಖೆ. ಶಾಸಕ ಡಾಕ್ಟರ್ MC ಸುಧಾಕರ್ ಅವರಿಂದ ಅಧಿಕಾರಿಗಳ ತರಾಟೆ. ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರು ದಾನಿಗಳ ನೆರವಿನಿಂದ 300 LPM ಆಕ್ಸಿಜನ್ ಉತ್ಪಾದನಾ ಘಟಕವನ್ನು 2021ರಲ್ಲಿ ಸ್ಥಾಪನೆ ಮಾಡಿರುವ ಸ್ಥಾವರ ಸೇರಿದಂತೆ ಸರ್ಕಾರದಿಂದ ಸ್ಥಾಪಿಸಿರುವ ಆಕ್ಸಿಜನ್ ಉತ್ಪಾದನಾ ಸ್ಥಾವರಗಳಲ್ಲಿ ಲಕ್ಷಾಂತರ ರು ಬೆಲೆ ಬಾಳುವ ತಾಮ್ರದ ತಂತಿ ಕಳ್ಳತನವಾಗಿದ್ದು, ಈ ಬಗ್ಗೆ ಪೊಲೀಸರಿಗೆ ದೂರು ನೀಡದೇ ಇರುವುದರ ಬಗ್ಗೆ ಹಾಗೂ ದುರಸ್ತಿ ಮಾಡದೇ ಇರುವ ಬಗ್ಗೆ ಶಾಸಕ MC ಸುಧಾಕರ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ಕೈವಾರದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಶೈಲಜಾ ಮಂಜುನಾಥರವರ ಮಗಳು ಉನ್ನತ ವ್ಯಾಸಂಗ ಮಾಡಿದ ಗಗನಶ್ರೀ ಎಂಬಾಕೆ ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ. ಇತ್ತೀಚೆಗೆ ಆಕೆ ಅನಾರೋಗ್ಯಕ್ಕೆ ತುತ್ತಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡು ಸಾವನ್ನಪ್ಪಿರುವ ಬಗ್ಗೆ ವಿಷಯ ತಿಳಿದ ಶಾಸಕ MC ಸುಧಾಕರ್ ಅವರು ಆಕ್ಸಿಜನ್ ಘಟಕಗಳ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಸಂತೋಷ್ ಅವರನ್ನು ಸಂಪರ್ಕಿಸಿದಾಗ ಅವರು 3 ಆಕ್ಸಿಜನ್ ಘಟಕಗಳಲ್ಲಿ ತಾಮ್ರದ ತಂತಿಗಳು ಕಳ್ಳತನವಾಗಿ ಆಮ್ಲಜನಕ ಉತ್ಪಾದನೆ ಸ್ಥಗಿತಗೊಂಡಿರುವ ಬಗ್ಗೆ ಸರ್ಕಾರ ನೀಡಿರುವ ಚಿಕ್ಕ ಆಮ್ಲಜನಕ ಘಟಕವನ್ನು 1 ವಾರದ ಹಿಂದೆಯಷ್ಟೇ ದುರಸ್ತಿಪಡಿಸಿ ಪುನರಾರಂಭಿಸುವ ಬಗ್ಗೆ ತಿಳಿಸಿದ್ದು, ಕಳ್ಳತನವಾಗಿ ಪೊಲೀಸರಿಗೆ ದೂರು ನೀಡದೇ ಇರುವ ಬಗ್ಗೆ ಶಾಸಕರು ಆಡಳಿತಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ಕೂಡಲೇ ದುರಸ್ತಿಗೆ ಮುಂದಾಗುವಂತೆ ಸೂಚಿಸಿದ್ದಾರೆ. ಇನ್ನು ಕಳ್ಳತನದ ಬಗ್ಗೆ ಶಾಸಕ MC ಸುಧಾಕರ್ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ 2021ರ ಮೇ ತಿಂಗಳಲ್ಲಿ 2ನೇ ಹಂತದ ಕೊರೋನಾ ಸೋಂಕು ಹೆಚ್ಚಾದ ಸಂದರ್ಭದಲ್ಲಿ ಹಲವಾರು ಕೊರೋನಾ ರೋಗಿಗಳು ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದು, ಆಕ್ಸಿಜನ್ ಕೊರತೆಯಿಂದ ಹಲವಾರು ಮಂದಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಎಕ್ಸಲೆಂಟಿಯಾ ಆಕ್ಸಿಜನ್ ಕಂಪನಿಯವರೊಂದಿಗೆ ಮಾತುಕತೆ ನಡೆಸಿ ಸುಮಾರು 45 ಲಕ್ಷ ರುಗಳ ಬೆಲೆ ಬಾಳುವ 300 LPM ಆಕ್ಸಿಜನ್ ಉತ್ಪಾದನಾ ಘಟಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ಸ್ಥಾಪಿಸಲು ನಿಶ್ಚಯಿಸಿ L&T ಕಂಪನಿಯಿಂದ 500 LPM ಆಕ್ಸಿಜನ್ ಉತ್ಪಾದನಾ ಘಟಕವನ್ನು ಸಹ ಒದಗಿಸಿ 2 ಉತ್ಪಾದನಾ ಘಟಕಕ್ಕೆ ವಿದ್ಯುತ್ ಜೊತೆಗೆ ಅವಶ್ಯಕವಾಗಿ ಬೇಕಾದ 125 ಕಿಲೋವ್ಯಾಟ್ಸ್ನ 2 ಜನರೇಟರ್ಗಳನ್ನು, ಸಿವಿಲ್ ಕಾಮಗಾರಿಗಳನ್ನು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬುರವರು ಒದಗಿಸಿಕೊಟ್ಟಿದ್ದರು. ನಂತರ 2 ಆಮ್ಲಜನಕ ಉತ್ಪಾದನಾ ಘಟಕವನ್ನು ಸಾರ್ವಜನಿಕ ಆಸ್ಪತ್ರೆಗೆ ಹಸ್ತಾಂತರ ಸಹ ಮಾಡಿದ್ದೇವೆ. ಆದರೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ನಿರ್ಲಕ್ಷ್ಯದಿಂದ ನಾನು ಒದಗಿಸಿರುವ 2 ಮತ್ತು ಸರ್ಕಾರದಿಂದ ಮಂಜೂರು ಮಾಡಿರುವ 1 ಆಕ್ಸಿಜನ್ ಘಟಕದಲ್ಲಿ ಲಕ್ಷಾಂತರ ರು ಬೆಲೆ ಬಾಳುವ ತಾಮ್ರದ ತಂತಿ ಕಳ್ಳತನವಾಗಿದ್ದು, ಈ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಪೊಲೀಸರಿಗೆ ಲಿಖಿತ ದೂರು ನೀಡಲಿವೆಂದು ವಿವರಿಸಿದ ಶಾಸಕರು, ರಾಜ್ಯ ಸರ್ಕಾರ ನೀಡಿರುವ ಚಿಕ್ಕ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಮಾತ್ರ ದುರಸ್ತಿ ಮಾಡಿಸಿ ಇನ್ನೆರಡು ಮಾಡಿಲ್ಲ. ಈ ಬಗ್ಗೆ ಕೂಡಲೇ ದುರಸ್ತಿ ಮಾಡಿಸಲು ಸೂಚಿಸಿದ್ದೇನೆ ಎಂದು ಶಾಸಕರು ವಿವರಿಸಿದರು. ಇನ್ನು ಈ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಸಂತೋಷ್ ರವರನ್ನು ಸಂಪರ್ಕಿಸಿದಾಗ ಅವರು ಪೊಲೀಸರಿಗೆ ಲಿಖಿತ ದೂರು ನೀಡಲು ಹೋದಾಗ ಠಾಣಾಧಿಕಾರಿಗಳು ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಖರೀದಿ ಮಾಡಿರುವ ರಸೀದಿ ಮತ್ತು ಕಳ್ಳತನವಾಗಿರುವ ತಾಮ್ರದ ತಂತಿಯ ಅಂದಾಜು ರಸೀದಿಗಳನ್ನು ತರುವಂತೆ ಸೂಚಿಸಿದ್ದರು. ಸದರಿ ಆಮ್ಲಜನಕ ಘಟಕಗಳು ರಸೀದಿಗಳು ನಮ್ಮ ಬಳಿ ಇಲ್ಲದೇ ಇರುವುದರಿಂದ ಅದರ ಬಗ್ಗೆ ಮತ್ತು ಠಾಣೆಯಲ್ಲಿ ಪ್ರಸ್ತಾಪ ಮಾಡಿಲ್ಲ ಎಂದರು. 2 ಆಮ್ಲಜನಕ ಘಟಕಗಳು ಸ್ಥಗಿತಗೊಂಡಿರುವ ಬಗ್ಗೆ ಶಾಸಕರು ಕರೆ ಮಾಡಿದಾಗ ತಿಳಿಸಿದ್ದು, ಆದಷ್ಟು ಬೇಗ ದುರಸ್ತಿಗೆ ಮುಂದಾಗುವುದಾಗಿ ಅವರು ವಿವರಿಸಿದರು.